ಹಾಯ್ ಫ್ರೆಂಡ್ಸ್, ಕನ್ನಡ ಟೆಕ್ ಟಿಪ್ಸ್ಗೆ ನಿಮಗೆ ಸ್ವಾಗತ. ನಿಮ್ಮ ಸ್ವಂತ ಫೋಟೋ ಹಾಕಿ ವಿಡಿಯೋ ಆ್ಯನಿಮೇಷನ್ ಹೇಗೆ ಮಾಡೋದು ಅದರ ಮೇಲೆ ಒಂದು ಟಿಪ್ಸು. ಈ ಥರ ವಿಡಿಯೋ ಆ್ಯನಿಮೇಷನ್ ನಿಮ್ಮ ಫೋನ್ನಲ್ಲಿ ಮಾಡೋಕ್ಕಾಗುತ್ತದೆ. ಅದು ಹೇಗೆ ಮಾಡೋದು ನೋಡುವ. ಅದಕ್ಕಾಗಿ ಫಸ್ಟು ನಿಮ್ಮ ಫೋನಲ್ಲಿ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಬೇಕು. ಅದರ ಲಿಂಕನ್ನು ಈ ವಿಡಿಯೋ ಕೆಳಗಡೆ ಕೊಟ್ಟಿದೆ ಫ್ರೆಂಡ್ಸ್. ಫಸ್ಟ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ಆಮೇಲೆ ಇನ್ಸ್ಟಾಲ್ ಮಾಡಿ. ನೋಡಿ, ನೀವು ಇನ್ಸ್ಟಾಲ್ ಮಾಡಿದ ಅಪ್ಲಿಕೇಶನ್ ಇದು. ಅಪ್ಲಿಕೇಶನ್ ಓಪನ್ ಮಾಡಿ. ನೋಡಿ, ಓಪನ್ ಮಾಡುವಾಗ ಈ ತರ ಒಂದು ಪೇಜ್ ಬರುತ್ತೆ. ಇದೆಲ್ಲ ಟೆಂಪ್ಲೇಟ್. ಇದು 100 ಮೇಲೆ ಟೆಂಪ್ಲೇಟ್ ಇದೆ. ಯಾವುದು ಬೇಕಾದರೆ ನಿಮಗೆ ಸೆಲೆಕ್ಟ್ ಮಾಡಬಹುದು. ನೋಡಿ, ನಾನು ಇಲ್ಲಿ ಇಂಡಿಯನ್ ಡ್ಯಾನ್ಸ್ ಅದು ಸೆಲೆಕ್ಟ್ ಮಾಡ್ತೇನೆ. ಅದು ಹೇಗೆ ಮಾಡೋದು ತೋರಿಸು. ನೀವು ಅದು ಓಪನ್ ಮಾಡುವ ಅದು ಪ್ರಿವ್ಯೂ ಅಲ್ಲಿ ಕೊಡ್ತಾರೆ ಅವರು. ಅದು ನೋಡಿ, ನಿಮಗೆ ಬೇಕಾದರೆ ಕ್ಯಾನ್ಸಲ್ ಬೇಕಾದರೆ ಬ್ಯಾಕ್ ಮಾಡಬಹುದು. ನಾನು ಇದು ಹೇಗೆ ಮಾಡೋದು ನಿಮಗೆ ತೋರಿಸ್ತೀನಿ. ನೋಡಿ, ಫಸ್ಟ್ ಇಲ್ಲಿ ಕೆಳಗಡೆ ಕ್ರಿಯೇಟ್ ನೋಡಿ, ಇದರ ಮೇಲೆ ಒಂದು ಕ್ಲಿಕ್ ಕೊಡಿ. ಕ್ರಿಯೇಟ್ ಬಟನ್ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡುವಾಗ ಫೇಸ್ಬುಕ್ ಇಲ್ಲಿ ಲಾಗಿನ್ ಮಾಡೋಕ್ಕೆ ಒಂದು ಇದು ಬರ್ತದೆ. ನೀವು ನಿಮ್ಮ ಫೇಸ್ಬುಕ್ ID ಕೊಟ್ಟು ಲಾಗಿನ್ ಮಾಡಿ. ಕ್ರಿಯೇಟ್ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡುವಾಗ ಫಸ್ಟ್ ಟೈಮ್ ಡೌನ್ಲೋಡ್ ಇಲ್ಲಿ ಆಗುತ್ತದೆ ಟೆಂಪ್ಲೇಟ್. ಡೌನ್ಲೋಡ್ ಕಂಪ್ಲೀಟ್ ಆಗಿದೆ. ಈಗ ಕ್ರಿಯೇಟ್ ಬಟನ್ ಕ್ಲಿಕ್ ಮಾಡಿ. ಕ್ಲಿಕ್ ಕೊಡುವಾಗ ಈ ತರ ಬರ್ತದೆ ನೋಡಿ. ಇಲ್ಲಿ ಕ್ವೆಶ್ಚನ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡುವಾಗ ನಿಮಗೆ 2 ಆಪ್ಷನ್ ಬರ್ತದೆ. ಒಂದು ಟೇಕ್ ಫೋಟೋ, ಮತ್ತೊಂದು ಇಂಪೋರ್ಟ್ ಫೋಟೋ. ಟೇಕ್ ಫೋಟೋ ಹೇಳಿದರೆ ನಿಮ್ಮ ಕ್ಯಾಮರಾದಿಂದ ಡೈರೆಕ್ಟ್ ಫೋಟೋ ತೆಗಿಬೋದು. ಮತ್ತೆ ಇಂಪೋರ್ಟ್ ಹೇಳಿದರೆ ನೀವು ಗ್ಯಾಲರಿಯಿಂದ ಡೈರೆಕ್ಟ್ ತಗೊಳ್ಬೋದು. ಅದು ನೋಡಿ, ನಾನು ಇದು ಗ್ಯಾಲರಿಯಿಂದ ಒಂದು ಫೋಟೋ ತಗೊಳ್ತೀನಿ. ಈಗ ಇದು ಬೇಕಾದ್ರೆ ನಿಮಗೆ ಝೂಮ್ ಮಾಡಬಹುದು. ನಾನೀಗ ನಿಮಗೆ ಸ್ಯಾಂಪಲ್ಗೆ ತೋರಿಸ್ತೀನಿ. ನೋಡಿ, ಈ ಐಲೈನ್ ಇದು ಸರಿಯಾಗಿ ಬರಬೇಕು. ಆಮೇಲೆ ಓಕೆ ಕೊಡಿ. ಇನ್ನೊಂದು ಫೋಟೋ, ಇದರಲ್ಲಿ 2 ಡ್ಯಾನ್ಸರ್ ಇದೆ. ಅದಕ್ಕಾಗಿ ಕ್ವೆಶ್ಚನ್ ಮಾರ್ಕ್ ಮೇಲೆ ಒಂದು ಇದು ಮಾಡಿ ಇಂಪೋರ್ಟ್ ಫೋಟೋ ತೆಗಿ. ನೋಡಿ, ಇಲ್ಲಿಂದೊಂದು ಫೋಟೋ ತಗೊಳ್ತೇನೆ ನಾನು. ನೋಡಿ, ಈಗ ಸರಿಯಾಗಿದೆ. ಆಮೇಲೆ ಇಲ್ಲಿ ಮೇಲೆ ನೆಕ್ಸ್ಟ್ ಬಟನ್ ಇದೆ.
ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡುವಾಗ ವಿಡಿಯೋ ಡೌನ್ಲೋಡ್ ಆಗ್ತಾ ಉಂಟು, ಪ್ರೊಸೆಸಿಂಗ್ ಆಗ್ತಾ ಉಂಟು. ದ ಕಂಪ್ಲೀಟ್ ನೋಡಿ, ಈಗ ವಿಡಿಯೋ ಫುಲ್ ಕ್ರಿಯೇಟ್ ಆಗಿದೆ. ನಿಮಗೆ ಇದು ಬೇಕಾದರೆ ಟೆಕ್ಸ್ಟ್ ಎಡಿಟ್ ಮಾಡ್ಬೋದು. ಬೇಕಾದರೆ ಇಲ್ಲಿ ಬೇಕಾದರೆ ಇಲ್ಲಿ ಕ್ಲಿಕ್ ಮಾಡಿ ಕಲರ್ ಬೇಕಾದರೆ ಕಲರ್ ಚೇಂಜ್ ಮಾಡ್ಬೋದು ಈ ಥರ. ಆಮೇಲೆ ಇಲ್ಲಿ ಯಾವುದು ಸ್ಟೈಲ್ ಬೇಕು ಅದೆಲ್ಲ ನಿಮಗೆ ನೋಡಿ ಇಲ್ಲಿ ಕ್ಲಿಕ್ ಮಾಡಿ ಯಾವುದು ಬೇಕಾದರೆ ನಿಮಗೆ ಸೆಲೆಕ್ಟ್ ಮಾಡ್ಬೋದು. ಮತ್ತು ಇಲ್ಲಿ ಮ್ಯೂಸಿಕ್ ನಿಮ್ಮದು ಸ್ವಂತ ಮ್ಯೂಸಿಕ್ ಬೇಕಾದರೆ, ನಿಮ್ಮ ಮೊಬೈಲಲ್ಲಿ ಸೇವ್ಡ್ ಮ್ಯೂಸಿಕ್ ಬೇಕಾದರೆ ಇಲ್ಲಿ ನೋಡಿ, ಇಲ್ಲಿ ಮ್ಯೂಸಿಕ್ ಐಕಾನ್ ಉಂಟು, ಇಲ್ಲಿ ಕ್ಲಿಕ್ ಮಾಡಿ ನಿಮಗೆ ಬೇಕಾದರೆ ನಿಮ್ಮ ಮ್ಯೂಸಿಕ್ ಹಾಕ್ಬೋದು. ಆಮೇಲೆ ನೆಕ್ಸ್ಟ್ ಕೊಡಿ. ನೋಡಿ, ನೆಕ್ಸ್ಟ್ ಕೂಡ ಸೇವ್ ಟು ಆಲ್ಬಮ್. ಬೇಕಾದರೆ ನಿಮಗೆ ಶೇರ್ ಬೇಕಾದರೆ ಶೇರ್ ಮಾಡ್ಬೋದು. ನಾನೀಗ ಆಲ್ಬಮ್ ನಮ್ಮ ಗ್ಯಾಲರಿಯಲ್ಲಿ ಸೇವ್ ಮಾಡ್ತೇನೆ. ನೋಡಿ, ಇಲ್ಲಿ ಡೌನ್ಲೋಡ್ ಆಗ್ತಾ ಉಂಟು. ಪ್ರೊಸೆಸಿಂಗ್ ಕಂಪ್ಲೀಟ್ ಆಗಿದ ಮೇಲೆ ನಿಮ್ಮ ಗ್ಯಾಲರಿಯಲ್ಲಿ ಇದು ಸೇವ್ ಆಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ನೀವು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಬೇಕು. ನನ್ನ ಕನ್ನಡ ಟೆಕ್ ಟಿಪ್ಸ್ ಯೂಟ್ಯೂಬ್ ಚಾನಲ್ ನೀವೆಲ್ಲ ಸಬ್ಸ್ಕ್ರೈಬ್ ಮಾಡಬೇಕು. ನೀವು ನಿಮ್ಮೆಲ್ಲ ಫ್ರೆಂಡ್ಸ್ಗೆಲ್ಲ ಹೇಳಬೇಕು. ಎಲ್ಲಿ ಇದು ಸೇವ್ ಆಗಿದೆ ಅಂತ ನೋಡು, ನಾನು ಗ್ಯಾಲರಿ ಓಪನ್ ಮಾಡ್ತೀನಿ. ಗ್ಯಾಲರಿ ಓಪನ್ ಮಾಡಿ ನೋಡಿ, ಇಲ್ಲಿ ಇದು ಸೇವ್ ಆಗಿದೆ. ನೋಡಿ, ಈ ಅಪ್ಲಿಕೇಶನ್ ಇದು ಇಂಟರ್ನೆಟ್ ಮೇಲೆ ವರ್ಕ್ ಆಗೋದು. ನಿಮ್ಮ ಫೋನಲ್ಲಿ ಇಂಟರ್ನೆಟ್ ಬೇಕು ಅಷ್ಟೇ, ಬೇರೆ ಏನಿಲ್ಲ.